ಇದ್ದೇವೆ ಎಂದು ಈ ಬುತ್ತಿ ಹಿಡಿದಾಗಲೇ ನನಗೆ ಗೊತ್ತಾಯ್ತು. ನಾನು ಶಾಲೆ ಕಲಿಸೋದಕ್ಕೂ ಇವತ್ತು ಅರ್ಥವಾಯ್ತು. ಇರ್ಲಿ, ನನ್ನ ಬೀರ ಹಸ್ತಿರ್ಬೇಕು, ನಾನು ಹೋಗಿ ಬುತ್ತಿ ಕೊಟ್ಟು ಬರುತ್ತೇನೆ. ಓಹೋ, ನನ್ನ ಲಕ್ಷ್ಮಿ ಇಲ್ಲೇ ಇದ್ದಾಳೆ. ಹಾ, ಮಾಂತ್ರಿಕ ಇವಳನ್ನು ಒತ್ತೊಯ್ಯುವ ಮೊದಲೇ ನಾನು ಇವಳ ಶೀಲವನ್ನು ಕದಿಯಲೇಬೇಕು. ಲಕ್ಷ್ಮಿ, ನಿಲ್ಲು. ಯಾರವರು? ಯಾರವರು? ನಾನ್ಯಾರೆಂದು ತಮಗೆ ಹೇಳಿ ಪರಿಚಯಿಸುವ ಅವಶ್ಯಕತೆ ಇಲ್ಲ ಲಕ್ಷ್ಮಿ. ಬಹುದಿನದ ಕಾಮದಿಂದ ಕಂಗೆಟ್ಟು ಕೃಷಿ ಹಸಿಗಾಗಿ ಅದಿಗೆಟ್ಟು ಈ ನಿನ್ನ ತುಂಬಿದ ಬುತ್ತಿಯನ್ನು ಉಂಡು ಹಸಿವು ನೀಗಿಸಿಕೊಳ್ಳಲು ಬಂದಿರುವೆ. ಓಹೋ, ನೀನಾ? ಈ ಕಾಡಿನ ದಾರಿಗೆ ನೀನೇಗೆ ಕಾಲಿಟ್ಟ್ಯೋ ಅಂದವ? ಈ ಬುತ್ತಿ ನನ್ನ ಗಂಡನಿಗೆ ಮೀಸಲೆಂದು ನಿನಗೆ ತಿಳಿದಿರಬೇಕು. ಮನೆಗೆ ಹಸಿದು ಬಂದ ಭಿಕ್ಷುಕ ಉಂಡು ಹಸಿವು ನೀಗಿಸಿಕೊಳ್ಳದ ಹಾಗೆ ಹಿಂತಿರುಗುವನೇ? ಸಾಧ್ಯವಿಲ್ಲ. ನೀಡಿಸಿಕೊಂಡು ಉಂಡು ಹೋಗುವುದೇ ಅವನ ಗುರಿ. ಯಾಕಂದರೆ ಈ ಬುತ್ತಿ ನಿನ್ನ ಗಂಡನಿಗೂ ಮೀಸಲಿಟ್ಟದ್ದಲ್ಲ. ಅವ ನಿನ್ನ ಕೊರಳಿಗೆ ತಾಳಿನೂ ಕಟ್ಟಿಲ್ಲ. ಇದನ್ನ ನಾನೇ ಉಂಡು ತೀರುವೆ. ಮುಚ್ಚೋ ಬಾಯ್ನ. ನನ್ನ ಗಂಡ ನನ್ನ ಕೊರಳಿಗೆ ತಾಳಿ ಕಟ್ಟುವ ಸಮಯ ಸಮೀಪ ಬಂದಿದೆ. ಆದ್ರೆ ನನ್ನ ಮಾವನ ಆಜ್ಞೆಯಿಂದ ತಡೆದು ನಿಲ್ತಿದೆ. ಯಾಕಂದ್ರೆ ನಿಮ್ಮಂತರ ಪಾಪದ ಕೊಡ ತುಂಬಿ ತುಳುಕಬೇಕಾಗಿದೆ. ನಮ್ಮ ಮನೆಯವರಿಂದ ರಣಕಾಲೆ ಊದಬೇಕಾಗಿದೆ. ಅಂತಹ ಯುದ್ಧದ ಪ್ರಾರಂಭದ ಬುದ್ಧಿಯೇ ನನ್ನಿಂದ ತಯಾರಾಗುವಾಗ ಅವರೆಲ್ಲಿಂದ ಊದಬೇಕು ರಣಕಾಳೆಯನ್ನು? ಇವನು ಚಲದಂಕ ಮಲ್ಲ. ಚಲದಂಕ ಮಲ್ಲನೆಂದು ನನ್ನ ತಂದೆ ಸವಾಲನ್ನು ಸ್ವೀಕರಿಸಿ ಸೂಳೆಯಾದ ನಿನ್ನ ತಂಗಿಯನ್ನು ನನ್ನ ಶಶಿಧರನಿಗೆ ಮದುವೆ ಮಾಡಿ ದೇವರಂತ ನನ್ನ ಮಾನ ಹೊರಗೆ ಹಾಕ್ಸಿದ್ಯಲ್ಲ. ನಾಚಿಕೆ ಬರಬೇಕು ನಿನ್ನ ಹೇಸಿಗೆ ಜನ್ಮಕ್ಕೆ. ನಾಚಿಕೆ ಅದು ಅರ್ಥಪೂರ್ಣ ತಿಳಿದುಕೊಂಡ ಈ ಮಹಾಜ್ಞಾನಿಗೆ. ಲಕ್ಷ್ಮಿ, ನಿನ್ನ ಅಣ್ಣನ ಮನೆ ಸೇರುವ ಮುನ್ನ ನನ್ನ ಕೈ ಸೇರು. ಇಲ್ಲವಾದರೆ ಮಸಣಕ್ಕೇರು ಹೂವಾಗಿ ಹೋಗುವೆ ನನ್ನ ಕೈಯಿಂದ. ಓಕೆ ಬ್ರದರ್, ಓಕೆ. ಆದ್ರೆ ನನ್ನದೊಂದು ಮಾತಿದೆ, ಚಿತ್ತವಿಟ್ಟು ಕೇಳು. ಹಸಿವಾದಾಗ ಹಸಿವನ್ನು ನೀಗಿಸಿ ತೃಪ್ತಿ ಕೊಡೋದು ಇದೇ ಬುತ್ತಿ. ಕಾಮದ ಹಸಿವಾದಾಗ ಅದರ ಹಸಿವನ್ನು ತೃಪ್ತಿ ನೀಗಿಸುವುದು ಇದೇ ಬುತ್ತಿ. ಅಲ್ಲಿ ನನ್ನ ಗಂಡನಿಗೂ ಹಸಿವಾಗಿದೆ, ಇಲ್ಲಿ ನಿನಗೂ ಹಸಿವಾಗಿದೆ. ಮೊದಲು ಹೋಗಿ ನನ್ನ ಗಂಡನಿಗೆ ಇದೇ ತಾಟಲ್ಲಿ ಊಟ ಬಡಿಸಿಕೊಂಡು ಬಂದ ನಂತರ ಇದೇ ತಾಟಲ್ಲಿ ನಿನಗೂ ಕೂಡ ಬಡಿಸುವೆ. ಓಕೆನಾ? ಲಕ್ಷ್ಮಿ, ನಿನ್ನ ಗಂಡ ಉಂಡು ಬಿಟ್ಟ ಎಂಜಲನ್ನು ಉಂಡಂತ ಹೇಳಿವ ಎಣ್ಣೆ. ಅದರಂತೆ ಈ ದೇಹವು ಕೂಡ ನನ್ನ ಗಂಡ ಉಂಡ ಬಿಟ್ಟ ಎಂಜಲ. ಅದನ್ನು ಬಯಸುತ್ತೇನೋ ಬೇವರ್ಸಿ. ಮಾತಿಗೆ ಮಾತು ಬೇಯಿಸಿ ನನ್ನ ಕೆರಳಿಸಿದೀಯಾ ಎಣ್ಣೆ? ಬಿಡಲಾರೆ. ಲೇ ಮನೆ ಮುರುಕ ಮನೋರ, ಮತ್ತೆ ನನ್ನ ಮಡದ ಮೇಲೆ ಬಂದೆಯಾ ಮಗನೇ? ಈ ಸಲ ನಿನ್ನ ಪ್ರಾಣ ತೆಗೆದೇ ಬಿಡಲಾರೆ. ಪ್ರಾಣದ ಹಂಗು ದೊರೆದ ನಾನು ಇವಳ ಸಂಘವನ್ನ ಬಯಸಿದ್ದೇನೆ. ಅಂದು ನನ್ನ ಕೈ ತಪ್ಪಿಸಿ ನಿನಗೆ ಮೈ ಒಪ್ಪಿಸಿ ತಾಳೆ ಇಲ್ಲದೆ ನಿನ್ನ ಬಳಿ ಬಿದ್ದ ಇವಳಿಗೆ ನಾನೇ ಬಾಳ ಕೊಡಬೇಕೆಂದು ಬಂದಿರುವೆ. ಸುಮ್ಮನೆ ಕಣ್ಮರೆಯಾಗಿ ಬಿಡಿ ಇಲ್ಲಿಂದ. ಮತ್ತೊಬ್ಬರ ಮಡದಿ ಎಂದರೆ ಅವೇನು ಬಾಜಾರ ಸಿಗೋ ಒತ್ತುಗಳಲ್ಲಿ ಎಲ್ಲಿ ಬಡವ? ಇವಳು ನನ್ನ ಸತ್ತು ಮತ್ತೆ ಮತ್ತೆ ನಿನ್ನದೇ ಮಾತನಾಡಿದರೆ ನಿನ್ನ ರುಂಡವನ್ನು ತೆಗೆದು ನಮ್ಮೂರ ಅವಿಸಿ ಕಾಯಲ್ಲಿ ಕಟ್ಟಿ ಬಿಡ್ತಾನೆ. ಬಾರಲೇ ಗಂಡ ಸಾರಿ ಇವಳನ್ನು ನನ್ನ ಸಾಮರ್ಥ್ಯ ಎಂತದೊಂದು ನಿನಗಿನ್ನ ತಿಳಿದಲ್ಲ ಬೀರ. ನನ್ನ ಮೈ ಮುಟ್ಟೋ ಯಾವ ಗಂಡು ಇನ್ನು ಹುಟ್ಟಿಲ್ಲ ಈ ಭೂಮಿ ಮೇಲೆ.
ಸಾಧ್ಯವಿಲ್ಲ. ನೀನು ಭೂಮಿ ಮೇಲೆ ಬದುಕಿರಬಾರದು. ಯಾಕೆಂದರೆ ನಿನ್ನ ಸೂಳೆಯನ್ನು ನನ್ನ ತಮ್ಮನ ಕೈ ಹಿಡಿಸಿದ್ದೆಲ್ಲ. ಅದಕ್ಕಾಗಿ ನಾನು ಈಗ ಭೀಮನು ದುಶ್ಯಾಸನ ಎದೆ ರಕ್ತ ಕುಡಿದಂತೆ ನಾ ಇವನ ಎದೆ ರಕ್ತ ಕುಡಿಯಲೇ ಇಲ್ಲ. ದುರ್ಯೋಧನ ಭೀಮ ತೊಡೆ ಹೊದ್ದು ಮುರಿದಂತೆ ನಾ ಇವನ ತೊಡೆ ಹೊದ್ದು ಮುರಿಯಲೇ ಇಲ್ಲ. ಇವನ ರುಂಡವನ್ನು ಚೆಂಡಾಡಿ ನಮ್ಮೂರಗಿಸಿ ಬಾಕಲಿ ಕಟ್ಟಲೆ. ಬೇಡ ಬೀರ, ಬೇಡ, ಕೊಲ್ಲಬೇಡ, ನನ್ನನ್ನು ಬಿಟ್ಟು ಬಿಡು. ಬೀರ ಬೇಡ, ಇದೊಂದು ಸಾರಿ ಅವರಿಗೆ ಜೀವದಾನ ಮಾಡಿ. ಲಕ್ಷ್ಮಿ, ಎಂತವರಿಗೆ ಜೀವದಾನ ಮಾಡಿಬಿಟ್ಟು ನೀನು? ಹೋಗಲೇ, ಹೋಗು. ಇದು ಒಂದು ಸಾರಿ ಬದುಕಿಕೋ, ಹೋಗು. ನೋಡಿ ಬೀರು, ನನ್ನ ಹೇಳಿಕೆಯಿಂದ ನಿಮ್ಗೆ ಏನಾದರೂ ತಪ್ಪೆನಿಸಿದ್ರೆ ನನ್ನ ಕ್ಷಮಿಸಿ ಬಿಡಿ. ಆ ಮಾತೇಕೆ? ನಿನ್ನಿಂದಲೇ ಎಲ್ಲ ಅಕ್ಷರ ಜ್ಞಾನವನ್ನು ಕಲಿತನೋನ ಅಲ್ಲವೇ? ಯಾಕೆ ಬೀರು ಇಂಥ ಮಾತೆಲ್ಲ ಆಡ್ತೀರ ನೀವು? ಕಲಿಯದವರಿಗೆ ಕಲಿತರು ಹೇಳಿಕೊಡೋದು ಅದು ನಮ್ಮ ಕಲಿತರ ಕರ್ತವ್ಯ. ನೋಡಿ, ಆ ಪಾಪಿಗಳ ಕೊಡ ಸಮೀಪ ಬಂದಿದೆ. ಆದರೆ ನಿಮ್ಮಣ್ಣನ ಆಜ್ಞೆನಿದೆ, ನೀವೇನು ತಪ್ಪು ಮಾಡಬಾರ್ದು. ನಡೆಯಿರಿ, ಮೊದಲು ಕುರಿಗಳು ಹಸ್ತಿರಬೇಕು, ಅವ್ರಿಗೆ ಊಟ ಹಾಕೋಣ. ಮಧುರ ಗೀತೆ ದೇವತೆ ಮಧುರ ಗೀತೆ ಆಡೋಣ ನಂದ ಗೀತೆ ಆಡೋಣ ಹಂಸ ಗೀತೆ ರಂಗುವಲ್ಲೇ ಗಾಳಿಯಲ್ಲೇ ಗಂಧ ಚೆಲ್ಲಿ ಮೇಘದಲ್ಲಿ ರಂಗುವಲ್ಲೇ ಗಾಳಿಯಲ್ಲೇ ಗಂಧ ಚೆಲ್ಲಿ ಚೈತ್ರದ ಕೋಗಿಲೆ ಕುಣಿಬಾಗಿಲೆ ಚೈತ್ರದ ಕೋಗಿಲೆ ಕುಣಿಬಾಗಿಲೆ ಈಯನ್ನ ಜಾವನೆ
ನನ್ನ ಕೋಮಲೆ